ಇವತ್ತಿನ ಸಾರ್ವತ್ರಿಕ ಮುಷ್ಕರ ಏನಿದೆ ಇಡೀ ಕೊಪ್ಪಳ ಜಿಲ್ಲೆ ಅಲ್ಲ, ಇವತ್ತಿನ ಇವತ್ತಿನ ದೇಶದಾದ್ಯಂತ ನಡೀತಕ್ಕಂಥ ಸಾರ್ವತ್ರಿಕ ಮುಷ್ಕರ ವಿಷಯಗಳಿಷ್ಟೇ. ಇವತ್ತೇನು ಕಾರ್ಮಿಕರ ಹೋರಾಟದ ಹಕ್ಕನ್ನು ಮುಟುಕುಗೊಳಿಸೋದಕ್ಕಾಗಿ ಕೇಂದ್ರ ಸರ್ಕಾರದ 4 ಮಸೂದೆಗಳೇನು ತಂದಿದೆ, ಆ ಮಸೂದೆಗಳನ್ನು ಹಿಂಪಡಿಬೇಕೆಂಬುದರ ಸಲುವಾಗಿಯೇ ಇಡೀ ದೇಶದಾದ್ಯಂತ AITCU ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ, ಯಾಕಂತಂದರೆ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟದಿಂದ ಸ್ವಾತಂತ್ರ್ಯ ಬಂದಿದ್ದೆಂಬುದು ದೇಶದ ಪ್ರಧಾನಿ ಗೊತ್ತಿಲ್ಲ ರೀ. ದೇಶದ ಪ್ರಧಾನಿ ಅವರ ಪಕ್ಷ ಏನಿತ್ತಂದರೆ ಯಾರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿದ್ರು ಅವ್ರನ್ನ ತೋರಿಸಿ ಅರೆಸ್ಟ್ ಮಾಡ್ತಕ್ಕಂಥ ಲೀಸ್ಟ್ನಾಗಿದ್ದಾರೆ ಇವರೆಲ್ಲ, RSS ಮತ್ತು BJP ಅವರು. ಇವತ್ತು ಕೇಂದ್ರ ಸರ್ಕಾರ ಬಂದ ತಕ್ಷಣವೇ ನಾವು ಅಧಿಕಾರಕ್ಕೆ ಬಂದ ಮೇಲೇ ಸಂವಿಧಾನದ ಕಲಂಗಳು ತಿದ್ದುಪಡಿ ಮಾಡಕ್ಕೆ ಹೊಂಟಾರಂದರೆ ಇವರು ದೇಶದ ಕಾರ್ಮಿಕ ವರ್ಗ, ರೈತ ವರ್ಗ, ಸಾಮಾನ್ಯ ವರ್ಗಗಳ ಮತ್ತು ಮಹಿಳೆಯರಿಗಂತೂ ಸ್ಪೆಸಿಫಿಕ್ಕಾಗಿ ಇವತ್ತು ನೋಡ್ರಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಮತ್ತು ನಮ್ಮ ಕಟ್ಟಡ ಕಾರ್ಮಿಕರು ಮತ್ತು ಇವೆಲ್ಲ ಕಾರ್ಮಿಕರೆಲ್ಲರೂ ತಮ್ಮ ಹೋರಾಟದಿಂದ ಬೆಲೆ ಅವರ ಸ್ಯಾಲ್ರಿ ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಗೌರವಧನ ಸರ್ಕಾರ ಯಾವುದೇ ತನ್ನ ಕವಜಿ ತಂದಿಟ್ಟಾರೆ. ಏನಂತಂದರೆ ಮೊಬೈಲಲ್ಲಿ ಕೆಲಸ ಮಾಡ್ತಾನೆ ಕೈ ನರನು ಹೋಗ್ತಕ್ಕಂಥದ್ದು, ಕಣ್ಣು ಹೋಗ್ತಕ್ಕಂಥ ಕೆಲಸ ಮಾಡ್ಯಾರ. ಇವತ್ತು ಒಬ್ಬ ಅಂಗನವಾಡಿ ತಾಯಂದಿರು ತಾವು ರಿಟೈರ್ಡ್ ಆಗೋ ಟೈಮಿನಲ್ಲಿ ಕನಿಷ್ಠ ಒಂದು 10 ಲಕ್ಷನೋ 15 ಲಕ್ಷನೋ ಅವ್ರಿಗೆ ಕೈ ಕೊಟ್ಟು ಗೌರವಧನದಿಂದ ಸೂಚನೆ ಮಾಡ್ರಿ ಅಂತೇಳಿ ಈ AITCU ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡ್ತಾಯಿದೆ. ಅದ್ರ ಜೊತೆಗೆ ಇವತ್ತೇನೋ ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರ ಏನು ನಡೆದಿದೆ, ಇದು ಬರೀ ಕಾರ್ಮಿಕರದಲ್ಲ, ಅಂಗನವಾಡಿಯವ್ರದಲ್ಲ, ರೈತರದಲ್ಲ, ಎಲ್ಲರೂ ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರ ಸಂಬಂಧಪಟ್ಟಂಥ ಹೋರಾಟ ಇದು. ಯಾಕಂತಂದರೆ ಇವತ್ತು ರೈತ ಬೆಳೀತಕ್ಕಂಥ ಬೆಳೆದ ಬೆಲೆಗೆ ಬೆಂಬಲ ಇಲ್ಲ. ಯಾಕಿಲ್ಲ ಅಂತಂದರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು APMC ಕಾಯ್ದೆ ತಂದು ಬೇರೆ ದೇಶದವ್ರು ಬಂದು ಕೂಡ ಇಲ್ಲಿ ವ್ಯವಹಾರ ಮಾಡ್ಬೋದು ಎಂಬುದರ ಒಂದೇನು ಕಾನೂನು ತಂದರು. ಹಂಗಾಗಿ ಇಲ್ಲಿರ್ತಕ್ಕಂಥ ರೈತನ ಆತ್ಮಹತ್ಯೆ ಮಾಡ್ಕೊಂಥ ಪರಿಸ್ಥಿತಿ ಬಂದೈತೆ. ಈ ಹೋರಾಟದ ಮುಖಾಂತರ ನಾವು ಮಾನ್ಯ ಮೋದಿಯವರಿಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಗೌರವಧನ ಜಾಸ್ತಿ ಮಾಡಬೇಕು. ಗೌರವಧನ ಬೇಡ, ಇವತ್ತು ಅವ್ರು ಎಷ್ಟೋ ಕಷ್ಟಪಡ್ತಾರೆ ಅಂಗನವಾಡಿಯಲ್ಲಿ ಕುಂತು, ಅವ್ರು ಎಷ್ಟು ಮಂದಿ ಗರ್ಭಿಣಿಯರು ಇದ್ದಾರ, ಅಷ್ಟು ಮತ್ತು ಶಿಶು ಮಕ್ಕಳೆಷ್ಟು ಪೌಷ್ಟಿಕಾಹಾರದಿಂದ ಇದ್ದಾರ, ಆಮೇಲೆ ಬೇರೆ ಬೇರೆ ಜನರನ್ನ ಸರ್ವೆ ಮಾಡ್ತಕ್ಕಂಥ ಅಂಗನವಾಡಿ ತಾಯಿಯರು ಮತ್ತು ಬಿಸಿ ಊಟ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಇವತ್ತು ಸರ್ಕಾರ ನಿಗದಿ ಮಾಡಿದ ಪ್ರಕಾರ ಕನಿಷ್ಠ ವೇತನ ಅಂದರೆ 32,000. ಆ 32,000 ಕೇರಳದಲ್ಲಿ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅರ್ಧ ಕೊಟ್ಟರೆ ರಾಜ್ಯ ಸರ್ಕಾರದ ಅರ್ಧ ಬಳಸಿ ಮತ್ತು ಅಂಗನವಾಡಿ ಟೀಚರಿಗೆ ಮತ್ತು ಸಹಾಯಕರಿಗೆ 32,000 ಕೊಡ್ತದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೊಡಬೇಕು, ದೇಶದಾದ್ಯಂತ ಕೊಡಬೇಕೆಂಬುದನ್ನ 4 ಮಸೂದೆಗಳೇನಿದಾವೆ ಅವನು ವಾಪಸ್ ತೆಗಬೇಕು ಮೋದಿ ಸಾಹೇಬರು. ಈ ಕಾನೂನಿನಲ್ಲಿರ್ತಕ್ಕಂಥದನ್ನ ಜಾರಿ ಮಾಡೋದಕ್ಕಾಗಿ ತಾವೆಲ್ಲ ಪ್ರಯತ್ನ ಮಾಡ್ಬೇಕಂತೇಳಿ ಈ ಹೋರಾಟದ ಮುಖಾಂತರ ಅವ್ರನ್ನ ಒತ್ತಾಯಿಸ್ತಾ ಇದ್ದೀವಿ.